January 2nd, Friday, and ಬೆಳಗ್ಗೆ 10:30 ರಿಪೋರ್ಟಿಂಗ್ ಅರ್ಪಿತಾ ಅಭಿಷೇಕ್. ಇವತ್ತು ಇದಕ್ಕೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ನೆನ್ನೆ ಆ್ಯಕ್ಚುಲಿ ಹೋಗೋಣ ಅಂದ್ಕೊಂಡ್ವಿ, Jan 1st ಅಂತ. ಮೇಡಮ್ ನೋಡಿ, Jan 1st ಅಂತ ನೆನ್ನೆನೇ ಹೋಗೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಒಂದು ಪಾಪು ಹುಷಾರಿರಲಿಲ್ಲ, ಇನ್ನೊಂದು ಲೇಟ್ ಆಗೋಯ್ತು. ಆಮೇಲೆ ಸಂಜೆ ಸರ್ ಮಧ್ಯಾಹ್ನ ನಾನ್ ವೆಜ್ ತಿಂದಿದ್ದ, ಸೊ ಹೋಗೋಕ್ಕಾಗಲಿಲ್ಲ. ಇವತ್ತು ಅದಕ್ಕೆ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ಬರುವ. ಹೌಸ್ ಯರ್ ಜಾನ್ವರಿ, ಹೌಸ್ ಯರ್ 2026 ಹಿಂಗೆ ಶುರು ಆಗಿದೆ. ನಿಂದು ಹೆಂಗಿದೆ ಅಭಿ? ಹೌ ವಾಸ್ ದ ಸ್ಟಾರ್ಟ್? ನಂದು ಓಕೆ ಯಶ್ ನೆನ್ನೆ, ಬಟ್ ಐ ನೋ ಇಟ್ ವಿಲ್ ಗೋ ಗ್ರೇಟ್. ಈ ಪುಟ್ಟಿ ನೋಡಿ ಬ್ರೇಕ್ ಅಮ್ಕಕ್ಕೆ ಆ ಕಡೆ ಓಡೋಗೋದು ಕಳ್ಳಿ ಅಲ್ಲಿದೆಯಲ್ಲ, ಅದಕ್ಕೆ ಹೋಗಿ ತುಳಿದು ಬಿಡೋಣ ಅಂತ. ಚೋಟಿ ನಾನು ಚಿಂಟು ಟ್ವಿನ್ನಿಂಗ್ ಇವತ್ತಲ್ಲವ, ಕೈಂಡ್ ಆಫ್. ಚಿಂಟು ಚಿಂಟು ಯಾರದು? ಚಿಂಚು ಕಣ್ಬಿಡು. ಇಲ್ಲಿ ನೋಡಿ, ಇಲ್ಲಿ ಇವ್ರಿಗೆಲ್ಲ ಕಣ್ಬಿಡು ಒಂದ್ಸತಿ. ಇಲ್ಲಿ ನೋಡು ಮೇಲೆ. ಅಮ್ಮಿ ಗುಂಡಿ ಗುಂಡಮ್ಮಿ 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 ನೋಡು, ಎಲ್ಲ ತಿರುಗಿಸ್ ಮರಗಿಸಿಡುತ್ತೆ. ಬ್ಯಾಟ್ರಿನೇ ಹೋಗ್ಬಿಟ್ಟಿತ್ತು ತೊಗೊಂಡು 2 ತಿಂಗಳಿಗೇನೆ. ಈಗ ಹಿಂಗೆ ತಿರುಗಿಸ್ ಮರಗಿಸಿದ್ರೆ ಅಮ್ಮ ಐ ಕಾಳ ನೋಡಿ, ಅಲ್ಲಿ ಕೈಯೇ ಸುಮ್ಮನಿರಲ್ಲ ಈ ಅಮ್ಮಂದು. ಕಿತಾಪತಿ ಹೆಂಗ್ಸೋ ದುಡ್ಡು ಇಲ್ಲ ಅಲ್ಲಿ. ಹಾಂ ಪರ್ಸ್ ನೋಡಂಗಿಲ್ಲ ದುಡ್ಡು. ಅಮ್ಮ ದುಡ್ಡು ಇಲ್ಲ, ದುಡ್ಡು ನಾನು ಮನೇಲಿ ಇಟ್ಬಿಟ್ಟಿದ್ದೀನಲ್ಲ ಸೇಫಾಗಿ. ಇಲ್ಲಿ ನೋಡಿ, ಇಲ್ಲಿ ಮೂನ್ ನೋಡಿ ಎಷ್ಟು ಚೆನ್ನಾಗಿದೆ. ಚಿಂಟು ನಾಳೆ ಇದು ಫುಲ್ ಮೂನ್. ಸೊ ಯೂಶಲಿ ಫುಲ್ ಮೂನ್ ಹಿಂದಿನ ದಿನ, ನೆಕ್ಸ್ಟ್ ಡೇ ಅಲ್ಲ. ಇಟ್ ಲುಕ್ಸ್ ವೆರಿ ಸಿಮಿಲರ್. ನೋಡಿದ್ರ 8x ಅಲ್ಲಿ. ವಾ ಸೋ ಬ್ಯೂಟಿಫುಲ್ ಅಲ್ಲ ಕಂದು. ಫೋನಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಮೂನು. ನೀನು ಹೇಳು ಮೂನನ್ನು. ಮೂನ್ ಬ್ಯಾ ಏಕೆ? ಅಮ್ಮಗೆ ಬೇಕಲ್ಲ ಮೂನು. 1 2 3 4. ಇವತ್ತು ಪಾಪುನ ಕರ್ಕೊಂಡಂಗೆ ಹೊರಗಡೆ ಹೋಗಿದ್ವಿ. ಒನ್ ಆಫ್ ಮೈ ಟೀಮ್ ಮೆಂಬರ್ಸ್ಗೆ ನಾನು ಫೋನ್ ಕೊಡಬೇಕಾಗಿತ್ತು, ಏನೋ ಸ್ವಲ್ಪ ಕೆಲಸ ಇತ್ತು. ಆ್ಯಂಡ್ ಹಂಗೆ ಅಭಿ ಏನೋ ತೊಗೋಬೇಕಾಗಿತ್ತು ಅಂತ ಹೋದ್ವಿ. ಆನ್ ದ ವೇ ಹೋಗ್ತಾ ಮೇಡಮ್ಮು ವಾಮಿಟು ಕಾರಲ್ಲಿ. ಅವಳು ಯಾಕೋ ತುಂಬ ಶೀಸ್ ಗೆಟ್ಟಿಂಗ್ ಅಟ್ಯಾಚ್ ಟು ಮೀ. ಐ ನೋ ತಾಯಿಂದಿರಿಗೆ ಮಕ್ಕಳು ಅಟ್ಯಾಚ್ಡ್ ಆಗಿರೋದು ಅಂತ, ಆಮೇಲೆ ಬೈಬೇಡಿ, ಬಟ್ ಇಷ್ಟು ದಿನ ಅವಳು ಹಂಗಿರಲಿಲ್ಲ. ಮನೇಲಿ ಆರಾಮಾಗಿ ಎಲ್ಲರ ಜೊತೆ ಇರೋಳು, ಮಾತಾಡೋಳು, ಆಟಾಡೋಳು. ಇವಾಗ ಹುಷಾರು ತಪ್ಪದಾಗಿಂದ ಅಂತೂ ಶಿ ಇಸ್ ಲೈಕ್ ಲಿಟ್ರಲಿ ಸ್ಟಕ್ ಟು ಮೀ. ಆ್ಯಂಡ್ ಕೆಳಗೂ ಇಳಿಯಲ್ಲ ಅವಳು, ನಾನೇ ಎತ್ಕೊಂಡೇ ಇರಬೇಕು ಅಂತ. ಆಮೇಲೆ ಮಲಗಿಸೋಕ್ಕೂ ಅಷ್ಟೇ ನನ್ನ ತೊಡೆ ಮೇಲೆ ಮಲ್ಕೋಬೇಕು ಅಂತ. ಕೆಳಗೆ ಹಾಕಿದ್ರೆ ಅಳ್ತಾಳೆ. ನಾನು ಸರ್ಕಸ್ ಮಾಡಿ ಒಂದು ಅರ್ಧ ಗಂಟೆ 3/4 ಗಂಟೆ ಕೆಳಗೆ ಹಾಕಿ ಬರಬೇಕು. ಸೊ ದ್ಯಾಟ್ ಹ್ಯಾಪೆಂಡ್. ಆ್ಯಂಡ್ ಮನೇಲಿ ಎಲ್ಲರೂ ಹಾಲು ಬಿಡಿಸು ಅಂತ ಹೇಳ್ತಿದ್ದಾರೆ, ಬಿಕಾಸ್ 1.5 years ಆಯ್ತಲ್ಲ. ನಾನು ಕೆಲಸ ಮಾಡಿಕೊಂಡು ಹಾಲು ಕುಡಿಸಿ ಎಲ್ಲ ನನಗೆ ಸ್ವಲ್ಪ ಐ ಆಮ್ ಫೀಲಿಂಗ್ ಲೋ. ಸೊ ಒಂಥರ ಓನ್ಲಿ ಮಾಮ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅನಿಸುತ್ತೆ ದಿಸ್ ಫೀಲಿಂಗ್ ಅಲ್ವಾ. ನಾನು ರೀಸನ್ ಕೊಡ್ತಾನೆ ಇದ್ದೆ. ಅವನು ಅದಕ್ಕೆ ಅಭಿ ಹೇಳ್ತಾ ಇದ್ದ, ಯು ಡಿಸೈಡ್, ನೀನು ಡಿಸೈಡ್ ಮಾಡು, ಡೋಂಟ್ ಆಸ್ಕ್ ಎನಿಬಡಿ ಎಲ್ಸ್ ಅಂತ. ನಾನು ಇನ್ನೊಂದು ವಾರ ಅಂತ, ಯಾಕಂದರೆ ಇವಾಗ ತಾನೇ ಹುಷಾರು ತಪ್ಪಿ ರಿಕವರ್ ಆಗ್ತಿದ್ದಾಳೆ. ಸೊ ಸಡನ್ನಾಗೆ ಬೇಡ ಪಾಪ, ಅವಳು ಕ್ರ್ಯಾಂಕಿ ಆಗ್ತಾಳೆ. ಅಟ್ಲೀಸ್ಟ್ 1 week ಪುಷ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಲೆಟ್ಸ್ ಸಿ. Ranta is such a brave girl. ಎತ್ತು. ಅವತ್ತು ಹಿಡ್ಕೊಂಡಿದ್ಲು. ಎಸಿ ಎಸ್ಬಿಟ್ಟ ಅಲ್ಲಿ ಬಿತ್ತು ನೋಡಲಿ. ಜಿರ್ಲಮ್ಮ ಎಲ್ಲೋಯ್ತು ಜಿರ್ಲೆ? ಖುಷಿ ಅವ್ರ ಅಪ್ಪಂಗೆ ಸಾತೋಗಿರೋದೈತಿ ಎತ್ಬೋದು.
ಬುಚ್ಚಿ ಹೋಯ್ತಾ? ಚಿಂಚು ಸ್ಟ್ರಾಂಗ್ ಮಾಡು. ಐ ಆಮ್ ಸ್ಟ್ರಾಂಗ್. ಇವತ್ತು ನಮ್ಮ ಚಿಂಟುಗೆ ನೇಮ್ ಕಟ್. ನಾನು ಬೆಳಗ್ಗೆ ಆಂಟಿ ಹತ್ರ ಮೆಹಂದಿ ಹಾಕ್ಸ್ಕೊಂಡಿದ್ದೀನಿ. ಮೆಹಂದಿ ಅಲ್ಲ, ಹೇರ್ ಗ್ರೋತ್ ಮಾಸ್ಕ್. ಇರೋ. ವೆರಿ ಗುಡ್. ನಿಮ್ಗೆ ಓದ್ಸತಿ ನೇಲ್ ಕಟ್ರ್ ತೋರಿಸ್ನಾ? ನೇಲ್ ಕಟ್ರ್ ಕಳ್ದೆ ಹೋಯ್ತು. ಅದು ಎಲ್ಲಿ ಹುಡುಕಿದ್ರು ಸಿಕ್ಕಿಲ್ಲ. ಕೊನೆಗೆ ಇದು ಹೊಸ ತರಿಸ್ದೆ. ಆಯ್ತು ಬ್ರೇಕ್ ಕೊಡಂಗಿಲ್ಲ ನಮ್ಮ ಚಿಂಟುಗಲ್ಲವ. ಎಸ್ಕೇಪ್. ಎಲ್ಲಿದೆ ಬ್ಲೂ ಆಫೀಸ್ ಹೋಗಿದ್ಯಾ? ನಾನು ಯಾವ ಕಲರ್ ಇರೋದು? ನಾನು ಅಪ್ಪುನಾ? ಓಕೆ. ಡ್ಯಾಡಿ ಎಲ್ಲಿ? ಓ ಡ್ಯಾಡಿ ಆಫೀಸ್ ಹೋಗ್ಬಿಟ್ಟಿದ್ಯಾ? ಯಾ ಕಕ್ಕ ಮಾಡ್ತಾ ಇದೆಯಾ ಡ್ಯಾಡಿ? ತತ್ತ ನಿಂದಾಯ್ತಾ ತತ್ತ ಮಾಡಿ? ಇಲ್ಲ, ಯಾಕೆ ಬಂದಿಲ್ಲ ಇನ್ನು? ಹೋಗವ ಜುಟ್ ರನ್. ಹಿಂದೆ ತಿರುಗಿ ನೋಡ್ದಿರಂಗೋಡು ಓಡು. Hello, I'm driving after so long. ಎಷ್ಟೊಂದು ದಿನ ಆಗೋಗಿತ್ತು ಗಾಡಿ ಓಡಿಸಿ, ಕಾರ್ ಓಡಿಸಿ. ಇವತ್ತು ಪಟ್ಟನೆ ಬರಬೇಕು. ಸೊ ಹೋಗ್ತಾ ಇದ್ದೀನಿ. ಐ ನೀಡ್ ಟು ಗೋ ಟು BDA ಕಾಂಪ್ಲೆಕ್ಸ್ ನಂದು ಡಿಸೈನರ್ನ ಮೀಟ್ ಮಾಡೋಕ್ಕೆ. ಬಿಕಾಸ್ ಒಂದಷ್ಟು ಬ್ಲೌಸ್ಗಳು ಕೊಟ್ಟಿದ್ದೆ ಸ್ಟಿಚಿಂಗ್ಗೆ, ಈಸ್ಕೊಂಡೇ ಇಲ್ಲ. ಆಲ್ಮೋಸ್ಟ್ 2 ತಿಂಗಳಾಗ್ತಾ ಇದೆ. ಐ ಥಿಂಕ್ ವ್ಲಾಗಲ್ಲೇ ಹೇಳಿದ್ದೆ ಅನ್ಸುತ್ತೆ ನಾನು ಲಾಸ್ಟ್ ಟೈಮು ಹೋಗಿದ್ದೆ ಅಂತ. ಹೋಗಿರೋ ಕ್ಲಿಪ್ಸ್ ಎಲ್ಲ ಐ ಥಿಂಕ್ ಹಾಕಿದ್ದೀನಿ. ಬಟ್ ಅದಾದಮೇಲೆ ಈಸ್ಕೊಂಡೇ ಇಲ್ಲ. ನನಗೆ ಅರ್ಜೆಂಟ್ ಬೇಕಿತ್ತು ಅಂತ ಕೊಟ್ಟೆ ಆಯ್ತಾ. ಬಿಕಾಸ್ ಒಂದು ನನ್ನ ಅಭಿ ಕಸಿನ್ದು ಮನೆ ಗುರುಪ್ರವೇಶ ಆಯಿತು ಹಾಸನಲ್ಲಿ. ಸೊ ಅಲ್ಲಿಗೆ ಹೋಗೋಕ್ಕೆ ಅಂತ. ಆ್ಯಂಡ್ ಇನ್ನೊಂದು ನನ್ನ ಬೆಸ್ಟ್ ಫ್ರೆಂಡ್ ಮನೆ ಗುರುಪ್ರವೇಶ ಆಯಿತು. ಸೊ ಹಾಗಾಗಿ ಇನ್ನ 2 ಏನೇನಿತ್ತು ಎಲ್ಲ ಕೊಟ್ಬಿಟ್ಟಿದ್ದೆ. ಸೊ ಒಟ್ಟಿಗೆ ಹೊಲ್ಸೋಣ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಹಾಸನ್ಗೆ ನಾವು ಹೋಗೋಕ್ಕಾಗಲಿಲ್ಲ. ಬಿಕಾಸ್ ಮನೇಲಿ ಎಲ್ಲರೂ ಹುಷಾರು ತಪ್ಪಿಟ್ಟಿದ್ವಿ. ಸೊ ನಾನು ಅಭಿ ಪಾಪು ಹೋಗಲಿಲ್ಲ. ಅವರೆಲ್ಲ ಪಾಪ ಹಂಗೆ ಹೋಗಿ ಬಂದರು. ಬಿಕಾಸ್ ವೆರಿ 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 ಕ್ಲೋಸ್ ರಿಲೇಟಿವ್. ಆಮೇಲೆ ಸರಿ ಆಯಿತು ಬಿಡು ಅಂತ ಸುಮ್ಮನೆ ಆದ್ವಿ. ಅದಾದ್ಮೇಲೆ ನನ್ನ ಫ್ರೆಂಡ್ ಮನೆ ಗುರುಪ್ರವೇಶ ಪೋಸ್ಟ್ಪೋನ್ ಆಯಿತು. ಸೊ ಹಾಗಾಗಿ ಅಲ್ಲೂ ಹೋಗಲಿಲ್ಲ. ಸೊ ಎನಿವೇಸ್ ಇಲ್ವಲ್ಲ ಅಂದ್ಬಿಟ್ಟು ನಾನು ಈಸ್ಕೊಂಡೇ ಇಲ್ಲ, ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಇವಾಗ ಈ ಮಂತ್ ಎಂಡ್ ಜಾನ್ವರಿ. ಈ ರೋಡ್ ಇಲ್ವಾ? ಸೊ ಏನು ಹೇಳ್ತಾ ಇದ್ದೆ? ಸೊ ಹಾಗಾಗಿ ನಾನು ಈಸ್ಕೊಂಡೇ ಇರಲಿಲ್ವಾ. ಈ ಮಂತ್ ಎಂಡು ನನ್ನ ಕಸಿನ್ದು ಮದುವೆ ಇದೆ. ನಾನು ಅವತ್ತು ಇದು ಎಂಗೇಜ್ಮೆಂಟ್ಗೆ ಹೋಗಿದ್ನಲ್ಲ ಒಂದು. ಸೊ ಹಾಗಾಗಿ ಬ್ಲೌಸ್ ಈಸ್ಕೋಬೇಕು. ನಾನು ಇನ್ನೂ ಟೈಮ್ ಇದೆಯಲ್ಲ ಈಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನೂ ಒಂದು 20 days ಇದೆ, ಆಮೇಲೆ ಈಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಬೃಂದ ವಾಸ್ ಲೈಕ್ ಬಂದು ಈಸ್ಕೊಂಬಿಡಪ್ಪು, ನಂದು ಟೇಲರ್ ಅವರೆಲ್ಲ ಇದಕ್ಕೆ ಲೀವ್ ತೊಗೊತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಲೈಕ್ ಓಕೆ ಫೈನ್ ಅಂದ್ಬಿಟ್ಟು ಇವತ್ತೇ ಈಸ್ಕೊಂಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಶೆಕೆ ಆಗ್ತಾ ಇದೆ, ಜಾಕೆಟ್ ಹಾಕೊಂಡ್ಬಂದ್ಬಿಟ್ಟು. ಸೊ ಇವತ್ತು ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೆ ಆಯ್ತಾ. ನನ್ನ ಮಗಳು ಯಾಕೋ ಈ ನಡುವೆ ಎಷ್ಟು ಶಿ ಈಸ್ ಅಟ್ಯಾಚ್ ಟು ಮೀ ಅಂದರೆ, ಸಿ ಇಟ್ ಇಸ್ ಅ ಗುಡ್ ಥಿಂಗ್. ನೀವು ತಾಯಿಂದಿರು ಅನ್ಕೋಬೋದು ಏನಪ್ಪ ಅರ್ಪಿತಾ ಹಿಂಗಂತಿದ್ದಾರೆ ಅಂತ. ಇಟ್ ಇಸ್ ಗುಡ್, ಬಟ್ ಇಟ್ ಈಸ್ ಆಲ್ಸೋ ಡ್ರೈನಿಂಗ್ ಟು ಬಿ ಹಾನೆಸ್ಟ್. ನಾನಿಲ್ಲಿ ಐ ಹ್ಯಾವ್ ಆಲ್ವೇಸ್ ಬೀನ್ ರಾ ಆ್ಯಂಡ್ ರಿಯಲ್, ಸ್ಪೆಷಲಿ ಯೂಟ್ಯೂಬಲ್ಲಿ. ಇನ್ಸ್ಟಾಗ್ರಾಮಲ್ಲಿ ನಾನು ಯಾವಾಗೂ ಹೇಳ್ತಾ ಇರ್ತೀನಲ್ವ, ಅಲ್ಲಿ ತುಂಬ ರಾ ಆಗಿರೋಕ್ಕಾಗಲ್ಲ. ನನ್ನ ಪೇಜ್ ಹಂಗೆ ಬಿಲ್ಡ್ ಮಾಡಿಬಿಟ್ಟಿದ್ದೀನಿ. ಸೊ ಇಲ್ಲಾದರೆ ನಂಗೆ ಏನು ಬೇಕೋ ಬಡ ಆ್ಯಂಡ್ ಅಲ್ಲಿ ಟೈಮ್ ಲಿಮಿಟ್ ಇರುತ್ತೆ. ಇಷ್ಟೇ ಮಾತಾಡಬೇಕು, 1 ನಿಮಿಷ 1.5 ನಿಮಿಷ ರೀಲ್ ಹಾಕಬೇಕು. ಆ್ಯಂಡ್ ಎಷ್ಟು ಮಾತಾಡಬೇಕು, ಏನು ಕಂಟೆಂಟ್ ಕೊಡಬೇಕು ಅದೇ ಕೊಡಬೇಕು. ಯೂಟ್ಯೂಬಲ್ಲಾದರೆ ಹಾಗಿಲ್ಲ, ಮನಸ್ಸು ಬಿಚ್ಚಿ ಮಾತಾಡ್ಬೋದು. ಸೊ ಹಾಗಾಗಿ ನನಗೆ ಏನು ಅನಿಸುತ್ತೆ ಅದನ್ನು ನಾನು ಹೇಳ್ತಾ ಇರ್ತೀನಿ. ಆ್ಯಂಡ್ ಕರೆಂಟ್ ಫೀಲಿಂಗ್ ಇದು, ಇಟ್ ಈಸ್ ವೆರಿ ಡ್ರೈನಿಂಗ್. ಬಿಕಾಸ್ ಕೆಲಸ ಮಾಡಿಕೊಂಡು ಮನೆ ಮ್ಯಾನೇಜ್ ಮಾಡಿಕೊಂಡು, ಅಫ್ಕೋರ್ಸ್ ಮನೆ ನನಗೇನು ತುಂಬ ಎಲ್ಲ ಮಾಡಬೇಕು ಅಂತ ಇಲ್ಲ, ಬಟ್ ಸ್ಟಿಲ್
ಕೆಲವೊಂದು ಕೆಲಸಗಳಂತೂ ಇದ್ದೇ ಇರುತ್ತಲ್ವಾ. ಸೊ ಅದನ್ನ ಮಾಡಿ, ಬೀಯಿಂಗ್ ಅ ಡಾಟರ್, ಬೀಯಿಂಗ್ ಅ ವೈಫ್, ಬೀಯಿಂಗ್ ಅ ಮದರ್, ಅದ್ರದ್ದು ಮಧ್ಯೆ ನನಗೆ ನಾನು ಟೈಮ್ ಕೊಟ್ಕೊಂಡು ಇದೆಲ್ಲ ಮಾಡುವಾಗ ಸ್ವಲ್ಪ ಎನರ್ಜಿ ಡ್ರೈನ್ ಆಗುತ್ತೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಆಗ್ತಾ ಇದೆ. ಸೊ ಹಾಗಾಗಿ ಅವಳು ನನ್ನೇ ಅಂಟ್ಕೊಂಡಿದ್ದಾಳು, ಯಾರ ಹತ್ರನೂ ಹೋಗ್ತಾ ಇಲ್ಲ ಯಾಕೋ. ಅದು ಹುಷಾರ್ ತಪ್ಪದಾಗಿಂದ ಅಂತೂ. ಆ್ಯಂಡ್ ನಾವು ಇವಾಗ ಮಾತಾಡ್ತಾ ಇದ್ವಲ್ಲ, ಹಾಲು ಕಡಿಮೆ ಮಾಡಬೇಕು, ಬೆಳಗ್ಗೆ ಹೊತ್ತು ಬಿಡಿಸ್ಬೇಕು, 1.5 ವರ್ಷ ಆಯಿತು ಅಂತ ಎಲ್ಲ. ಮೇ ಬಿ ಅಲ್ಲ, ಆಬ್ವಿಯಸ್ಲಿ ಮಕ್ಕಳು ದೇ ಗ್ರ್ಯಾಬ್ ಆರ್ ಎನರ್ಜಿ. ಸೊ ಇದು ಜಾಸ್ತಿ ಮಾಡೋದು ಶುರು ಮಾಡ್ಬಿಟ್ಟಿದ್ದಾಳೆ, ಹಾಲು 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 ಅಂತ. ಸೊ ಅವಳನ್ನ ಕಣ್ ತಪ್ಪಿಸಿ ಹೆಂಗೋ ಲಕ್ಕಿಲಿ ನಮ್ಮ ಮಾವ ಬಂದರು. ಸೊ ಅವ್ರು ಆಟಾಡಿಸ್ತಾ ಇದ್ರು. ಹಂಗೆ ಅಭಿ ನೀನು ಹೊರಟ್ಬಿಡು, ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಮನೇಲಿ ಎಲ್ಲರೂ ಇದ್ರು, ನಾವು ಮ್ಯಾನೇಜ್ ಮಾಡ್ತೀವಿ, ನೀನು ಫಾಸ್ಟಾಗಿ ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾನು ಅವ್ರ ಆಂಟಿ ಫ್ರೆಂಡ್ ಸೊಸೆಗೆ ಮಗು ಆಗಿದೆ. ಸೊ ಅಲ್ಲಿ ಪಾಪು ನೋಡೋಕೆ ಹೋಗಬೇಕಿತ್ತು. ಬಟ್ ನಮ್ಮ ಆಂಟಿ ಏನೋ ಕೆಲಸ ಹಿಡ್ಕೊಂಡು ಕೂತಿದ್ದಾರೆ ಮಾಡಿಕೊಂಡು. ಸೊ ಹಾಗಾಗಿ ಅವ್ರು ರೆಡಿ ಇರಲಿಲ್ಲ, ನಾನು ಇಲ್ಲಿ ಹೋಗಲೇಬೇಕಿತ್ತು. ಎರಡೂ ಅಲ್ಲೇ ಒಂದೇ ರೋಡಲ್ಲೇ ಇರೋದು, ಹಾಸ್ಪಿಟಲ್ಲು ಮತ್ತು ನಮ್ಮದು ಇದು ಬಟ್ಟೆ ಅಂಗಡಿ. ಸೊ ಒಟ್ಟಿಗೆ ಹೋಗೋಣ ಅಂದ್ಕೊಂಡ್ರೆ ನಮ್ಮ ಆಂಟಿ ರೆಡಿ ಆಗಿಲ್ಲ. ಸೊ ಹಾಗಾಗಿ ಓ ಮೈ ಗಾಡ್, ಮುಂದೆ ಅದೋ ಕಾರಲ್ಲಿ ಗಂಡ ಹೆಂಡ್ತಿ ಇಬ್ರು ಹೊಡೆದಾಡ್ಕೊಂಡು ಜಗಳಾಡ್ತಾ ಇದ್ದಾರೆ. She literally got down of the car. ನಂಗೆ ಈ ಥರದ್ದೆಲ್ಲ ನೋಡಿದ್ರೆ ಟ್ರಾಮಟೈಸ್ ಆಗ್ಬಿಡ್ತೀನಿ ಹಂಗೆ. ನೋಡಿ, ಇನ್ಸ್ಟೆಂಟಾಗಿ ನನ್ನ ಕೈ ನಡಗೋದು ಶುರು ಆಗ್ಬಿಡುತ್ತೆ. ಟ್ರಾಮಾ ಬಟ್ ಐ ಆಮ್ ಡೆಫಿನೆಟ್ಲಿ ಗೆಟಿಂಗ್ ಓವರ್. ನಂಗೆ ಮುಂಚೆ ಎಲ್ಲ ಹಾಗೆ ಇತ್ತು ಆಯ್ತಾ, ಚಿಕ್ಕ ವಯಸ್ಸಲ್ಲಿ ಮದುವೆ ಆದರೆ ಗಂಡ ಹೆಂಡ್ತಿ ಎಲ್ಲ ಥರ ಇದ್ರೆ ಹೊಡಿಸ್ಕೋಬೇಕು, ಗಂಡನ ಹತ್ರ ಜಗಳ ಆಡ್ತಾರೆ ಮದುವೆ ಆದರೆ. ಸೊ ನಾನು ಮದುವೆನೇ ಆಗಲ್ಲ ಅಪ್ಪ, ನಂಗೆ ಮದುವೆನೇ ಬೇಡ ಅಂತ ಹೇಳ್ತಾ ಇದ್ದೆ. ಬಟ್ ಆಮೇಲೆ ಒನ್ಸ್ ಐ ಮೆಟ್ ಅಬಿ ಆ್ಯಂಡ್ ಇವ್ರ ಮನೆಗೆ, ನಮ್ಮ ಮನೆ ಕಡೆ ಹೆಂಗೆ ಗೊತ್ತಾ ಹೆಂಗಿದ್ದಿದ್ದು ಅಂತ ಅಂದರೆ, ಗಂಡಸರು ಅಂದರೆ ತುಂಬ ಒಂಥರ ಏನಂತಾರೆ, ಅವ್ರೇನು ಕೆಲಸ ಮಾಡಲ್ಲ ಮನೇಲಿ, ಅಡುಗೆ ಮನೆಗೆ ಹೋಗಂಗಿಲ್ಲ, ಕೈ ತೊಳೆಯೋದೂ ಅವ್ರಿಗೆ ತಟ್ಟೆಗೆ ಕೈ ನೀರು ಕೊಡಬೇಕು, ಈ ಥರ ಇದ್ದಿದ್ದು. ಆ್ಯಂಡ್ ಹೋಗಿ ಬನ್ನಿ ಅಂತ ಹೇಳಬೇಕು, ರೀ ಅನ್ನೋರು ಅಥವಾ ಹೋಗಿ ಬನ್ನಿರಿ ಅನ್ನೋರು. ಹೆಸರಿಡ್ದೆಲ್ಲ ಗಂಡನ ಕರಿಯಂಗಿಲ್ಲ. ಹಿಂಗೆ ನಾನು ಮದುವೆ ಅಂತೀನಿ, ಅಭಿ ಮನೆಗೆ ಬಂದಲ್ಲ, ಲೈಕ್ ಈವನ್ ಬಿಫೋರ್ ಮ್ಯಾರೇಜ್ ನಾವು ಡೇಟ್ ಮಾಡುವಾಗೆಲ್ಲ ನಾನು ಇಲ್ಲಿ ಬರ್ತಾ ಇದ್ದೆ ಅಲ್ವಾ, ಆವಾಗ ಅಂಕಲ್ ಆಂಟಿನ ಮಾತಾಡುವಾಗ ನೋಡಿದ್ರೆ ಅಂಕಲ್ಲು ಆಂಟಿ ಹೆಸರಿಟ್ಟು ನಳಿ ಅಂತಾನೆ ಕರಿಯೋರು, ಹೋಗಮ್ಮ ಬಾರಮ್ಮ ಅನ್ನೋರು. ನಮ್ಮ ಮನೆ ಕಡೆ ಹಂಗಲ್ಲ, ಹೋಗೇ ಬಾರೆ, ಏನೇ ಅದು ತಗೊಂಬರೆ ಇದು ತಗೊಂಬರೆ ಅಂತ. ಇಲ್ಲಿ ಫುಲ್ ಉಲ್ಟಾ. ಅದಾದ್ಮೇಲೆ ಆಂಟಿನೂ ಅಷ್ಟೇ ಅಂಕಲ್ಗೆ ಹೆಸರಿಡ್ದೆ ಕರಿಯೋರು. ನಾನು ಹಿಂಗೆಲ್ಲ ಇರ್ತಾರ ನಿಜವಾಗ್ಲೂ? ನಾನು ಅಭಿನ್ ಕೇಳ್ತಾ ಇದ್ದೆ, ಅವರಿಬ್ರು ಜಗಳ ಆಡಲ್ವಾ, ಹಿಂಗೆ ಹೆಸರಿಡ್ದೆಲ್ಲ ಕರಿಬೋದಾ ನಿಮ್ಮ ಮನೆ ಕಡೆ ಅಂತ ಎಲ್ಲ. ಸೊ ಹಂಗೆ ಅದಾದ್ಮೇಲೆ ಲೈಕ್ ಹಿಂಗೂ ಇರುತ್ತಾ ಅಂತ ತಲೆ ಓಪನ್ ಮಾಡಿ ಕಣ್ಣೆಲ್ಲ ಬಿಟ್ಟು ಪ್ರಪಂಚ ನೋಡಕ್ ಶುರು ಮಾಡಿದೆ. ಸೊ ಯಾ, ಸರಿ ಅಲ್ಲಿ ಹೋಗಿ ಸಿಗ್ತೀನಿ. ಸಾಕು, ಎಷ್ಟೊತ್ತಂತ ಕುಯ್ಲಿ ನಾನು, ನನಗೆ ಟೈಮ್ ಸಿಗೋದು. ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತೀನಿ, ಅದೊಂಥರ ಬ್ರೈನ್ ಡಂಪ್ ಮಾಡೋದು, ಎಲ್ಲ ತಲೆಯಲ್ಲಿ ಏನೇನಿದೆಯೋ ಎಲ್ಲ ನಿಮ್ಮ ಹತ್ರ ಬಂದು ಒಳೊಳ ಅಂತ ಉದುರಿಸ್ಬಿಡೋದು. ನನಗೆ ಕಾರ್ ಓಡಿಸೋದ್ರಲ್ಲಿ ಒಂದೇನು ಗೊತ್ತಾ, ನಾನು ಇವಾಗ ಎಲ್ಲಾರು ಹೋಗ್ಬೇಕು, ನಾಳೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಇವತ್ತಿಂದ ತಲೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು. ನನಗೆ ಕಾರ್ ಓಡಿಸೋದು ಪ್ರಾಬ್ಲಮ್ ಇಲ್ಲ ಆಯ್ತಾ, ನೋಡಿ ಆರಾಮಾಗಿ ಓಡಿಸ್ಕೊಂಡು ಹೋಗ್ತೀನಿ. ನನಗೆ ಪಾರ್ಕಿಂಗ್ ಪ್ರಾಬ್ಲಮ್, ಅದು ಯಾಕೆ ಅಂತ ಗೊತ್ತಿಲ್ಲ. ನೀಟಾಗಿ ಮಾಡ್ತೀನಿ, ಬಟ್ ಅಲ್ಲಿ ಹೋಗೋ ತನಕ ಯೂಶಲಿ ಇಂಟರ್ವ್ಯೂ ಎಕ್ಸಾಮ್ಸ್ ಅಲ್ಲೆಲ್ಲ ಆಗುತ್ತೆ ಗೊತ್ತಾ, ಅಲ್ಲಿ ಹೋದ್ಮೇಲೆ ಬರಿತೀವಿ, ಬಟ್ ಹೋಗೋದ್ ಮುಂಚೆ ಒಂಥರ ಭಯ ಇರುತ್ತಲ್ಲ ಬರೆಯಕ್ಕೆ, ಆ ಥರ ನನಗೆ ಪಾರ್ಕಿಂಗ್ ಅಂದರೆ. ಕಾರ್ ನೀವು ಎಲ್ಲಾದ್ರೂ ಕೊಡಿ, ಐ ವಿಲ್ ಡ್ರೈವ್, ಅದೇನು ಪ್ರಾಬ್ಲಮ್ ಇಲ್ಲ ನನಗೆ.
ಪಾರ್ಕಿಂಗ್ ಮಾತ್ರ ಒಂಥರ ಭಯ. ಇವತ್ತು ಇಲ್ಲಿ ಹೋಗ್ಬೇಕು ಅಂತ ಗೊತ್ತಿತ್ತಲ್ಲ, ಅಂಡ್ ಐ ವಾಸ್ ಲೈಕ್ 90% ಶ್ಯೂರ್ ನಾನೇ ಕಾರ್ ಎತ್ಕೊಂಡು ಹೋಗ್ತೀನಿ ಅಂತ ನನಗೆ ಗೊತ್ತಿತ್ತು. ಇನ್ನ 10% ಎಲ್ಲೋ ಏನಾದ್ರೂ ಪಾಪು ಹಠ ಮಾಡಿದ್ರೆ ಆಟೋಲ್ ಹೋಗೋಣ, ಅವಳನ್ನ ಕರ್ಕೊಂಡು, ಇಲ್ಲಾಂದ್ರೆ ಅಭಿ ಹತ್ರ ಡ್ರಾಪ್ ಹಾಕ್ಸ್ಕೊಳ್ಳೋಣ ವಾಸ್ ದಿ ಪ್ಲಾನ್. ಸೊ 90% ಗೊತ್ತಿರೋದ್ರಿಂದ ನನ್ನ ನಿದ್ದೆಲೆಲ್ಲ ಅದೇ, ಎಲ್ಲೋ ಕಾರ್ ಪಾರ್ಕ್ ಮಾಡ್ಲಿ ಅಲ್ಲಿ. ಇವಾಗ ಅಭಿಗ್ ಬರುವಾಗೂ ಅದೇ ಹೇಳ್ತಾ ಇದೆ, ಅಭಿ ಅಲ್ಲಿ BDA ಕಾಂಪ್ಲೆಕ್ಸ್ ಅಲ್ಲಿ J-Cubes ಎದುರುಗಡೆನೂ ನಿಲ್ಸ್ಬೋದು, ಪಾರ್ಕ್ ಮಾಡ್ಬೋದು. ಒಂದ್ಸತಿ ಅಲ್ಲಿ ಮಾಡಿದ್ದೆ, ಇನ್ನೊಂದ್ಸತಿ ಒಳಗಡೆ BDA ಕಾಂಪ್ಲೆಕ್ಸ್ ಪಾರ್ಕಿಂಗ್ ಇದೆಯಲ್ಲ ಅಲ್ಲಿ ಮಾಡಿದ್ದೆ. ಎಲ್ಲಿ ನಿಲ್ಸ್ಲಿ ಅಂತ ಎಲ್ಲ ಕೇಳ್ಕೊಳ್ಳೋದು. ಅವ್ನು ನೋಡಪ್ಪು ಎಲ್ಲಿ ಜಾಗ ಇದೆಯೋ ಅಲ್ಲಿ ನಿಲ್ಸು, ಪಾರ್ಕಿಂಗ್ ಅಲ್ಲೇ ಆದ್ರೆ ನಿಲ್ಸು, ಬಿಕಾಸ್ ಏನು ತಲೆನೋವು ಇರಲ್ಲ ನಿನ್ಗೆ, 10 ರೂಪಾಯಿ ಪೇ ಮಾಡೋದಷ್ಟೇ ಅಂತ. ನಂಗೆ 10 ರೂಪಾಯಿ ಪೇ ಮಾಡೋದು ಇಸ್ ನಾಟ್ ದ ಪ್ರಾಬ್ಲಮ್. ಇಲ್ಲೇ ನಿಲ್ಸೋದಾದ್ರೆ ಏನ್ ಗೊತ್ತಾ, ಸೀದಾ ತಗೊಂಡೋಗಿ ನಿಲ್ಸ್ಬಿಡ್ಬೋದು. ಆ ಪಾರ್ಕಿಂಗ್ ಅಲ್ಲಾದ್ರೆ ಇಷ್ಟು ಜಾಗದಲ್ಲೇ ಹಾಕ್ಬೇಕಲ್ವಾ, ಅದು ಪ್ರಾಬ್ಲಮ್. ಬಟ್ ಅಲ್ಲಿ ಹೋದ್ಮೇಲೆ ಹೆಂಗೋ ಮ್ಯಾನೇಜ್ ಮಾಡ್ಬಿಡ್ತೀನಿ. ಹೋಗೋ ತನಕ ಸ್ವಲ್ಪ ಜುಳು ಅಂತ ಇರುತ್ತೆ. ಅಂದ್ರೆ ಫ್ರೀಕ್ವೆಂಟ್ ಆಗಿ ಕಾರ್ ಓಡಿಸ್ತಾ ಇದ್ರೆ ಈ ಪ್ರಾಬ್ಲಮ್ ಬರಲ್ಲ. ನನ್ನ ಮಗಳು ನನ್ನ ಕಾರ್ ಓಡ್ಸಕ್ಕೆ ಬಿಡಲ್ಲ. ನಾನು ಫುಲ್ ಖುಷಿಯಿಂದ ಚಿಕ್ಕ ಕಾರ್ ತಗೊಂಡ್ಬಿಟ್ರೆ ಆರಾಮಾಗಿ ಓಡಿಸ್ಬೋದು, ಅವಳನ್ನು ಕೂರಿಸ್ಕೊಂಡು ಎಲ್ಲಾ ಕಡೆ ಸುತ್ಬೋದು, ಪಾರ್ಕಿಂಗ್ ಈಸಿ ಅಂತ ನಾನು ಅನ್ಕೊಂಡ್ರೆ ನನ್ ಬಿಟ್ಟು ಎಲ್ಲ ಓಡಿಸ್ತಾರೆ. ನಾನೇ ಓಡ್ಸಕ್ಕಾಗ್ತೇನೆ. ಎಲ್ಲೋದ್ರೂ ಅಭಿದನ್ನೂನೇ ತಕೊಂಡು ಹೋಗ್ಬೇಕು, ಇಲ್ಲ ಆಟೋಲ್ ಹೋಗ್ಬೇಕು. ಅದಕ್ಕೆ ಆಂಟಿ ಮೊನ್ನೆ ರೇಗಿಸ್ತಾ ಇದ್ರು, ನನ್ನ ಮಗಳಿಗೆ ಆಟೋ ಅಂದ್ರೆ ಇಷ್ಟ ಆಯ್ತಾ, ಅಂದ್ರೆ ನೀಟಾಗಿ ಗಾಳಿ ಎಲ್ಲ ಬರುತ್ತೆ ಅಂತ. ಸೊ ಅದಕ್ಕೆ ಆಂಟಿ ರೇಗಿಸ್ತಾ ಇದ್ರು, ನೀನು ಕಾರ್ ತಗೊಳಕ್ ಬದಲು ಆಟೋ ತಗೋಬಿಡ್ಬೇಕಾಗಿತ್ತು ಒಂದು, ನಾನು ಅವಳನ್ನ ಕೂರ್ಸ್ಕೊಂಡು ಕೂತಿರ್ತಾ ಇದ್ದೆ ಅಂತ. ನಿಮ್ಗೆ ಇಷ್ಟನಾ ಹೇಳಿ ಈ ಥರ 1-on-1 ಟಾಕಿಂಗ್? ನನ್ನ ತಲೆಯಲ್ಲಿರೋದೆಲ್ಲ ಕಾರ್ ಓಡಿಸ್ಕೊಂಡು ನಿಮ್ಮ ಮುಂದೆ ಡಂಪ್ ಮಾಡೋದು. ಯು ಲೈಕ್ ಇಟ್? ಇಫ್ ಯು ಲೈಕ್ ಇಟ್ ಟೆಲ್ ಮೀ, ಐ ವಿಲ್ ಕಂಟಿನ್ಯೂ. ಇಫ್ ಯು ಡೋಂಟ್ ಲೈಕ್ ಇಟ್ ಆಲ್ಸೋ ಟೆಲ್ ಮೀ, ಐ ವಿಲ್ ನಾಟ್ ಕಂಟಿನ್ಯೂ. ನಾನು ನಿಲ್ಲಿಸ್ತೀನಿ ವ್ಲಾಗು, ಹಾಡು ಕೇಳ್ಕೊಂಡು ಹೋಗೋಣ ಅಂದ್ಕೊಂಡೆ, ಬಂದೇ ಬಿಡ್ತು ಇಲ್ಲಿ. ಸೊ ಬನ್ನಿ ಹಂಗೆ ಜೊತೆಗೇನೆ. ಇಲ್ಲಿ ಹೆಂಗಿದ್ರು ಎಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ಕಾರು. ಇನ್ನು ಮುಂದೆ ಅಲ್ಲೋಗಿ ಮಾಡ್ತೀನಿ, ಇಲ್ಲೇ ನಿಲ್ಸ್ಬಿಟ್ಟು ಅಷ್ಟು ದೂರ ನಡ್ಕೊಂಡು ಹೋಗ್ಲಾ. ಜಾಗ ಇದೆ. ಆಂಟಿ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾವ್ರೆ. Done parking, chappli wearing, idನ್ನ bitching and phone ಎತ್ಕೊಳ್ಳಿಂಗ್, ಪರ್ಸ್ ಹಾಕೊಳ್ಳಿಂಗ್, ಕಾರ್ ಕೀ ಎತ್ಕೊಳ್ಳಿಂಗ್. ಇದರದ್ದು ನಾನು ಈ ಸತಿ ಏನೂ ಡಿಸೈನ್ ಹೇಳಿಲ್ಲ, ಎಲ್ಲ ನಮ್ಮ ಮೇಡಮೇ ಹೊಲ್ಬಿಟ್ಟಿದ್ದಾರೆ. ಎಸ್ ನೈಸ್, ಚಂದ ಇದೆ. ಎಲ್ಲ ತೋರಿಸ್ಬೇಕಾಗುತ್ತೆ, ಒಂದೆರಡು ತೋರಿಸಿ ಸಾಕು. ಯಾವ್ದಾದ್ರು ಸೀರೆ ಇದೆ ಅಂತಾನೆ ಮರ್ತು ಹೋಗ್ಬಿಟ್ಟಿದ್ದೀನಿ ನಾನು. This is so beautiful. I think you should like yours only. ಈಗ ಯಾವ್ದರ್ದಿದ್ದು ನಿಮ್ದು? You remember you had been to? ಓ ಅದರ್ದ ಗಿಜಿ ಬ್ಯೂಟಿಫುಲ್. ನಾನೇ ಯೋಚನೆ ಮಾಡ್ತಾ ಇದ್ದೀನಿ ಯಾವ್ದಿದು ಕಲರ್ ಅಂತ. ಸಕ್ಕದಾಗಿದೆ. This is so cute. ಅಲ್ಲ? The drape. Wait, let me show your. And here is your black. Oh my god. Black saree ಇದು. ಸಕ್ಕದಾಗಿದೆ. ವೆಲ್ವೆಟ್ ಮಾಡಿದ್ರಾ? ವೆಲ್ವೆಟ್. You asked for velvet ಅಲ್ಲ? ಮರ್ತೇ ಹೋಗ್ಬಿಟ್ಟಿದ್ದೀನಿ ನಾನು ಏನು ಹೇಳಿದ್ದೆ ಅಂತ.
ಅದೇ ಫುಲ್ ಬೇಡ ಯಾಕಂದ್ರೆ ಸ್ಯಾರಿ ಇಟ್ಸೆಲ್ಫ್ ಇಸ್ ಹೆವಿ ಅಂತ ಅಂದಿದ್ರು. ಮುಂದೆ ಹೆಂಗಿದೆ ಪ್ಲೇನಾ? ಓಕೆ, ಸ್ಯಾರಿನೇ ಹೆವಿ ಇದೆ, ಸ್ಯಾರಿ ಇಸ್ ಟೂ ಹೆವಿ, ಭಾರ. ನಾನಿವಾಗ ಅದನ್ನೆಲ್ಲ ಹಾಕೊಂಡು ಹೆಂಗಪ್ಪ ಓಡಾಡೋದು ಅಂತ ಯೋಚನೆ ಮಾಡ್ತೀನಿ. ಮಾಮೂಲಿ ಅದೇ ವೈಟ್ ಅಂಡ್ ಇದಾ ಮರ್ತೋಗಿದೆ ಸೀರೆ ತರ್ತೀನಿ ಆಮೇಲೆ. ಆ ರೆಡ್ ಅಲ್ಲೇ ಸೀರೆ ವೈಟ್ ಅಂಡ್ ಓಕೆ ಓಕೆ, ಎರಡು ರೆಡ್ಡೇ ಆಗೋಯ್ತಲ್ಲ. ಐ ಆಮ್ ಗೋಯಿಂಗ್ ಹೋಮ್. ಇವಾಗ ಅಬಿಗೆ ಫೋನ್ ಮಾಡಿದ್ದೆ, ಪುಟ್ಟಿ ಇವಾಗ ಸ್ವಲ್ಪ ಕುಯ್ಯಿ ಅನ್ನೋದು ಶುರು ಮಾಡಿದಾಳಂತೆ, ಹಾಲು ಬೇಕು ಅಂತ. ಸೊ 10 ನಿಮಿಷ ಇಲ್ಲಿಂದ ಹೊರಟು ಬಿಡ್ಬೋದು, ರೀಚ್ ಆಗಿಬಿಡ್ಬೋದು. ನನಗೆ ಮರ್ತೋಗಿತ್ತು ಇಷ್ಟೊಂದು ಸೀರೆ ಕೊಟ್ಟಿದ್ನ ಅಂತ. 5 ಸೀರೆ ಕೊಟ್ಟಿದ್ದೆ. ಸೊ ಎಲ್ಲ ಬ್ಲೌಸ್ ಟ್ರೈ ಮಾಡಿ ಅದರಲ್ಲಿ ಒಂದು ಬ್ಲೌಸ್ ಸರಿಗಿದೆ, ಇನ್ನು 3 ಬ್ಲೌಸು ಸ್ವಲ್ಪ ಲೂಸು ಸ್ವಲ್ಪ ಟೈಟು. ಮೇಲ್ಗಡೆ ಲೂಸ್ ಇದೆ, ಕೆಳಗಡೆ ಟೈಟ್ ಇದೆ, ಆ ಥರ ಇದೆ. ಸೊ ಅದನ್ನಲ್ಲೇ ಕೊಟ್ಟು ಬಂದೆ, ಅವ್ರು ಆಲ್ಟ್ರ್ ಮಾಡಿಬಿಟ್ಟು ಕಳಿಸ್ತಾರಂತೆ. ಆಮೇಲೆ ಇನ್ನೊಂದು ಬ್ಲೌಸು ನನಗೆ ಗೊತ್ತೇ ಆಗಿಲ್ಲ ಏನು ಮಾಡ್ಬೇಕಂತ. ಇಟ್ ಇಸ್ ಗುಡ್ ಆಯಿತಾ, ಬಟ್ ಸ್ಯಾರಿ ಈಸ್ ಓನ್ಲಿ ವೆರಿ ಹೆವಿ. ಬ್ಲೌಸೂ ವೆಲ್ವೆಟ್ ಫುಲ್ ಸ್ಲೀವ್ಸ್ ಮಾಡಿದ್ದಾರೆ, ಸೊ ದಟ್ ಈಸ್ ಆಲ್ಸೋ ವೆರಿ ಹೆವಿ. ನಾನು ಆ್ಯಕ್ಚುಲಿ ಆ ಸ್ಯಾರಿನ ರಿಸೆಪ್ಷನ್ಗೆ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಐ ಆಮ್ ಡ್ಯಾಮ್ ಶ್ಯೂರ್ ಐ ಕಾಂಟ್ ಮ್ಯಾನೇಜ್ ಗ್ರಂಥ ಅದರಲ್ಲಿ. ಯಾಕಂದರೆ ಚೌಟ್ರಿನೇ ನಮ್ಮ ಮನೆಯಿಂದ 1.5 ಅವರ್ ಇದೆ. ಸೊ 1.5 hours ಇಲ್ಲಿಂದ ನಾನು ರೆಡಿಯಾಗಿ ಅದನ್ನು ಉಟ್ಕೊಂಡು ಅಲ್ಲಿ ಹೋಗಿ ಗ್ರಂಥನ ಇಟ್ಕೊಂಡು, ಇಟ್ ಈಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಸೊ ಹಾಗಾಗಿ ಐ ಟೋಲ್ಡ್ ಹರ್. ಅದು ಸ್ವಲ್ಪ ಲೂಸು ಟೈಟು ಇದೆ. ಸೊ ಮೇ ಬಿ ಮೆಷರ್ಮೆಂಟ್ ರಾಂಗ್ ಆಯಿತಾ ಅಥವಾ ನಾನು ಉಲ್ಟಂಪಲ್ಟಾಗಿದ್ದೀನೋ ಗೊತ್ತಿಲ್ಲ. ಬಟ್ ಅದೇ ಅವ್ರಿಗೆ ಅದಕ್ಕೆ ಆ ಬ್ಲೌಸು ಇಸ್ಕೊಂಬಂದ್ಬಿಟ್ಟೆ. ಅಂದರೆ ಶಿ ಓನ್ಲಿ ಸೆಟ್ ತೊಗೊಂಡು ಹೋಗ್ಬಿಡು ಅಂತ. ನಾನು ಏನೂ ಮಾಡಬೇಡಿ, ಹಾಗೆ ಇಟ್ಕೊಳ್ಳಿ. ನಾನು ಅಂದ್ಕೊಂಡೆ ಆ ಸ್ಯಾರಿನ ಪ್ರಾಬಬ್ಲಿ ಇವಾಗ ಹಾಕೊಳ್ಳೋದು ಬೇಡ, ಗ್ರಂಥ ದೊಡ್ಡವಳಾದ್ಮೇಲೆ ವೆನ್ ಐ ಕ್ಯಾನ್ ಮ್ಯಾನೇಜ್ ಥಿಂಗ್ಸ್ ಅವಾಗ ಹಾಕೊಳ್ಳೋಣ ಅಂತ ಇಸ್ ವಾಟ್ ಐ ಡಿಸೈಡೆಡ್. ಸೊ ಅದಕ್ಕೆ ಅವ್ರಿಗೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂದೆ. ಶಿ ವಾಸ್ ಲೈಕ್ ಬೇಡ ಅಮ್ಮ, ಅದು ಮೊದಲೇ ಕಾಸ್ಟ್ಲಿ ಸೀರೆ, ಮ್ಯಾನೇಜ್ ಮಾಡೋಕ್ಕಾಗಲ್ಲ ಇಲ್ಲಿ, ನಾನು ಆಮೇಲೆ ಮಿಸ್ಪ್ಲೇಸ್ ಆಗೋಗುತ್ತೆ, ತೊಗೊಂಡು ಹೋಗ್ಬಿಡು ಅಂತ ಅಂದರು. ಸರಿ ಅಂತ 2 ಬ್ಲೌಸು 5 ಸೀರೆ ಎತ್ಕೊಂಡೆ. ಇನ್ನು 3 ಬ್ಲೌಸು ಕಳಿಸ್ಬೇಕು ಅವರು. ಸೊ ಯಾ, ಅದು ಆಲ್ಟರ್ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಆಗುತ್ತೆ. ಶಿ ಸೈಡ್ ಒಂದು 10-15 ನಿಮಿಷ ಇರು, ಬೇಕಾದ್ರೆ ಮಾಡಿಕೊಟ್ಬಿಡ್ತೀನಿ ಅಂತ. ಲೈಕ್ ನಂಗೆ ಅದೇ 10-15 ನಿಮಿಷ ತುಂಬ ಇಂಪಾರ್ಟೆಂಟ್ ಚಿನ್ನಮ್ಮ ಇರುವಾಗ. ಸೊ ಐ ಸೈಡ್ ಇಲ್ಲ, ನಾನು ಹೊರಡ್ತೀನಿ, ನೀವು ಆಮೇಲೆ ಪೋರ್ಟರ್ ಮಾಡಿ ಅಂತ ಅಂದ್ಬಿಟ್ಟು ಬಂದೆ. ಆಮೇಲೆ ನನ್ನ ಟೀಮ್ಮೇಟ್ ಹತ್ರ ನಂದು ಇನ್ನೊಂದು ಫೋನ್ ಕೊಟ್ಟಿದ್ದೀನಿ, ವರ್ಕ್ ಫೋನು. ಅದು ಸ್ವಲ್ಪ ಏನೋ ಕೆಲಸಗಳಿತ್ತು ಮಾಡೋದು ಅಂತ. ಸೊ ಅದನ್ನು ಇವತ್ತು ಕಲೆಕ್ಟ್ ಮಾಡ್ಕೋಬೇಕು. ನೆನ್ನೆ ಹೇಳಿದೆ ಅಲ್ವ, ನೆನ್ನೆ ಕೊಟ್ಟು ಬಂದ್ವಿ. ಸೊ ನೆನ್ನೆ ಅಲ್ಲೇ ಜಯನಗರ್ ಹತ್ರನೇ, ಅವ್ರ ಮನೆ ಹತ್ರನೇ ಸ್ವಲ್ಪ ಕೆಲಸ ಆಯಿತು, 2 minutes ಅವೇ. ಸೊ ಅದಕ್ಕೆ ನಾನೇ ಬಂದು, ಯೂಶ್ವಲಿ ಪೋರ್ಟರ್ ಮಾಡ್ಬಿಡ್ತೀನಿ ಏನಾದರೂ ಹಂಗಿರುವಾಗ. ಸೊ ನಾನೇ ಕೊಡ್ತೀನಿ ಬನ್ನಿ ಅಂತ ಕೊಟ್ಟೆ. ಇವತ್ತು ಪೋರ್ಟರ್ ಮಾಡಿಸ್ಕೋಬೇಕು ಅದನ್ನು, ಬಿಕಾಸ್ ನಾಳೆ ಸಂಡೇ ಒಂದಷ್ಟು ಇದು ಕಳಿಸ್ಬೇಕು. ನಂದು ಮಂಡೆಯಿಂದ ಪ್ರೋಗ್ರಾಮ್ ಸ್ಟಾರ್ಟ್, ಮ್ಯಾನಿಫೆಸ್ಟೇಷನ್ದು. ಸೊ ಅದರದ್ದೆಲ್ಲ ಡೀಟೇಲ್ಸ್ ಕಳಿಸ್ಬೇಕು. ಸರಿ, ಇನ್ನು ಜಾಸ್ತಿ ಮಾತಾಡಲ್ಲ. ಐ ವಿಲ್ ಲಿಸನ್ ಟು ಮ್ಯೂಸಿಕ್ ಆ್ಯಂಡ್ ಸ್ವಲ್ಪ ಮೀ ಟೈಮ್ ಇರಲಿ. ಬಾಯ್.